ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎ ವಿ ಶೆಟ್ಟಿ ಚಾನಲ್. ಇವತ್ತು ಈ ವಿಡಿಯೋದಲ್ಲಿ ಜನಗಣತಿ 2026-27 ಇದು 2 ಹಂತಗಳಲ್ಲಿ ಈ ಕಾರ್ಯ ನಡೀತಾ ಇದೆ. ಮೊದಲನೇ ಹಂತದಲ್ಲಿ ಕುಟುಂಬಗಳ ಸಮೀಕ್ಷೆ ಅಂದರೆ ಮನೆ ಪಟ್ಟಿಯನ್ನು ಮಾಡಲಾಗ್ತದೆ. ಇದರ ಕುರಿತು ಹೇಳೋದಾದರೆ ಈ ಬಾರಿ ಸಂಪೂರ್ಣವಾಗಿ ಡಿಜಿಟಲ್ ಆಗಿದೆ. ಅಂದರೆ ನಾವು ಈ ಹಿಂದೆ ಪೆನ್ ಆ್ಯಂಡ್ ಪ್ಯಾಡ್ ತೊಗೊಂಡು ಹೋಗ್ಬಿಟ್ಟು ಪೇಪರಲ್ಲಿ ವರ್ಕ್ ಮಾಡ್ತಾ ಇದ್ವಿ. ಆದರೆ ಈ ಸಾರಿ ಮೊಬೈಲೈಸ್ಡ್ ಅಂದರೆ ಡಿಜಿಟಲ್ ಆ್ಯಪ್ ಒಂದನ್ನು ಹೊರ ತಂದಿದ್ದಾರೆ. ಅಂದರೆ HLO ಆ್ಯಪ್, ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಆ್ಯಪ್ ಅನ್ನು ಡಿಸೈನ್ ಮಾಡಿದ್ದಾರೆ. ಇದನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಬೇಕು, ಹೇಗೆ ರಿಜಿಸ್ಟರ್ ಆಗಬೇಕು, ಪಾಸ್ವರ್ಡ್ ಮತ್ತು ಪಿನ್ನನ್ನು ಹೇಗೆ ಸೆಟ್ ಮಾಡ್ಕೊಳ್ಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಜೊತೆಗೆ ಗಣತಿದಾರರು ಗಣತಿ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ಕೆಲವೊಂದು ಸೂಚನೆಗಳನ್ನು ತಿಳಿದುಕೊಳ್ಬೇಕು. ಅಂತಹ ಕೆಲವೊಂದು ಪ್ರಮುಖ ಸೂಚನೆಗಳನ್ನು ಕೂಡ ನಾನಿಲ್ಲಿ ವಿವರಿಸ್ತಾ ಇದ್ದೀನಿ. ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಎ ವಿ ಶೆಟ್ಟಿ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರೋ ಅವರೆಲ್ಲ ಜನಗಣತಿ 2026-27 ಯಶಸ್ವಿಯಾಗಿ ಮುಗಿಸಲು ಸಾಕಷ್ಟು ಮಾಹಿತಿಯ ಅಗತ್ಯ ಇದೆ. ಅಂತಹ ಅಗತ್ಯವಿರುವ ಮಾಹಿತಿಯನ್ನು ನಾನು ಇನ್ನು ಮುಂದೆ ವಿಡಿಯೋಗಳನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಪ್ಲೋಡ್ ಮಾಡಿದಾಗ ಆ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂತಂದರೆ ಈ ಕೂಡಲೇ ಎ ವಿ ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಸೊ ಇನ್ನು ತಡ ಮಾಡೋದು ಬೇಡ, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಗಣತಿದಾರರಿಗೆ ಸೂಚನೆಗಳು. ಮೊದಲನೇದಾಗಿ ಗಣತಿದಾರರಾಗಿ ಆಯ್ಕೆ ಆಗಿದ್ದರೆ ಟೆಕ್ಸ್ಟ್ ಮೆಸೇಜ್ ಬಂದಿರ್ತದೆ ನಿಮ್ಮ ಮೊಬೈಲ್ ಫೋನಿಗೆ. ವೈಟ್ ಲಿಸ್ಟ್ ಆಗಿರುವಂತಹ ಮೊಬೈಲ್ ನಂಬರಿಗೆ ಬಂದಿರುತ್ತೆ. ಅದರಲ್ಲಿ ಡಿಫಾಲ್ಟ್ ಆಗಿರುವಂಥ ಯೂಸರ್ ID ಮತ್ತು ಪಾಸ್ವರ್ಡ್ ಇರುತ್ತೆ. ಆ ಮೆಸೇಜನ್ನು ಖಂಡಿತವಾಗಿಯೂ ನೀವು ಡಿಲೀಟ್ ಮಾಡಬಾರ್ದು. ಒಂದು ವೇಳೆ ಡಿಲೀಟ್ ಆಗಿದ್ದರೂ ಕೂಡ ನಿಮ್ಮ ಚಾರ್ಜ್ ಆಫೀಸರ್ ಅಂತ ಈ ಮುಂದೆ ನಿಮಗೆ ಗೊತ್ತಾಗುತ್ತೆ. ಆ ಚಾರ್ಜ್ ಆಫೀಸರ್ ಕೇಳಿ ನೀವು ಮತ್ತೆ ಪಡೆದುಕೊಳ್ಬಹುದಾಗಿದೆ. ಎರಡನೇದಾಗಿ ನಿಮಗೆ ಕೊಡುವ ಆದೇಶ ಪ್ರತಿಯಲ್ಲಿರುವಂತಹ ಬ್ಲಾಕ್ ನಂಬರ್ ಮತ್ತು ಟೆಕ್ಸ್ಟ್ ಮೆಸೇಜ್ನಲ್ಲಿ ಅಲರ್ಟ್ ಆಗಿರುವಂತಹ ಬ್ಲಾಕ್ ನಂಬರ್ ಮತ್ತು ನೀವು ಡೌನ್ಲೋಡ್ ಮಾಡಿಕೊಳ್ಳುವಂತಹ HLO ಆ್ಯಪ್ನಲ್ಲಿ ತೋರಿಸುವಂತಹ ಬ್ಲಾಕ್ ನಂಬರ್ ಒಂದೇ ಇರಬೇಕು. ಏನಾದರೂ ವ್ಯತ್ಯಾಸ ಇದ್ದರೆ ನಿಮ್ಮ ಚಾರ್ಜ್ ಆಫೀಸರ್ಗೆ ಕೇಳಿ ಅದನ್ನು ಸರಿ ಮಾಡಿಸ್ಕೊಳ್ಬೇಕು. ಮೂರನೇದಾಗಿ ಎಲ್ಲರೂ ಗಣತಿದಾರರು 3 ದಿನ ತರಬೇತಿ ಪಡೀಲೇಬೇಕು. ಆಗ ಮಾತ್ರ ನೀವು ಯಶಸ್ವಿಯಾಗಿ ಮನೆಪಟ್ಟಿ ಕಾರ್ಯಾಚರಣೆಯನ್ನು ಮುಗಿಸಲು ಸಾಧ್ಯ ಆಗುತ್ತೆ. ಕೊನೆಯ ದಿನ ಏನಂದರೆ ಮೇನ್ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಬೇಕಾಗಿರುವಂತಹ ಎಲ್ಲ ಅಗತ್ಯ ಸಾಮಗ್ರಿಗಳನ್ನು ಪಡೆದುಕೊಂಡು ಹಿಂತಿರುಗಬೇಕು. ನಾಲ್ಕನೇದಾಗಿ ನಿಮ್ಮ ಹತ್ತಿರ ಆ್ಯಂಡ್ರಾಯ್ಡ್ ಫೋನ್ ಇರಲೇಬೇಕು. ಆಮೇಲೆ ಅದರ ವರ್ಷನ್ ಕೂಡ 12.0 ಆಗಿರಬೇಕು ಮತ್ತು 6 GB ರ್ಯಾಮ್ ಆಗಿರಲೇಬೇಕು. ಒಂದು ವೇಳೆ ನಿಮ್ಮದು ಐಫೋನ್ ಆಗಿದ್ದರೆ ಅದರ ವರ್ಷನ್ 15.0 ಆಗಿರಬೇಕು ಮತ್ತು 4 GB ರ್ಯಾಮ್ ಇರಲೇಬೇಕು. ಅದು ಹೇಗೆ ನಾವು ನೋಡ್ಕೊಳ್ಬೇಕು ಅಂತ ನಾನೀಗ ತೋರಿಸ್ತಾ ಇದ್ದೀನಿ. ಮೊದಲಿಗೆ ನಿಮ್ಮ ಮೊಬೈಲ್ನ ಸೆಟ್ಟಿಂಗ್ಸನ್ನು ಓಪನ್ ಮಾಡಿ. ಅದರಲ್ಲಿ ಅಬೌಟ್ ಫೋನ್ ಅಂತ ಇರುತ್ತೆ. ಕೆಲವೊಂದರಲ್ಲಿ ಅಬೌಟ್ ಡಿವೈಸ್ ಅಂತ ಇರುತ್ತೆ ನೋಡಿ, ಅದನ್ನು ಕ್ಲಿಕ್ ಮಾಡಿ. ಆಗ ನಿಮಗೆ ಇದರಲ್ಲಿ ನಿಮ್ಮ ಮೊಬೈಲ್ ಯಾವ ವರ್ಷನ್ ಮತ್ತು ರ್ಯಾಮ್ ಎಷ್ಟು ಅನ್ನೋದರ ಮಾಹಿತಿ ಇಲ್ಲಿ ಸಿಗುತ್ತೆ. ರ್ಯಾಮ್ 4 GB ಇದೆ. ನೆಕ್ಸ್ಟ್ ಇನ್ನು ವರ್ಷನ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಿದಾಗ ವರ್ಷನ್ ನಂಬರ್ ಆಮೇಲೆ ವರ್ಷನ್ ಎಷ್ಟಿದೆ ಅಂತ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ನಂದು 15 ಆ್ಯಂಡ್ರಾಯ್ಡ್ ವರ್ಷನ್ 15 ಅಂತ ಇದೆ. ಈ ಮನೆಪಟ್ಟಿ ಕಾರ್ಯಾಚರಣೆಯ HLO ಆ್ಯಪನ್ನು ಆ್ಯಂಡ್ರಾಯ್ಡ್ ಫೋನ್ ಇದ್ದವರು ಪ್ಲೇಸ್ಟೋರ್ನಿಂದಲೇ ಡೌನ್ಲೋಡ್ ಮಾಡ್ಕೊಳ್ಬೇಕು ಮತ್ತು ಐಫೋನ್ ಇದ್ದವರು ಆ್ಯಪಲ್ ಸ್ಟೋರ್ನಿಂದ ಮಾತ್ರ ಡೌನ್ಲೋಡ್ ಮಾಡ್ಕೊಳ್ಬೇಕು. ಈ ಹಿಂದೆ ನಾವು ಮಾಡಿರುವಂಥ ಗಣತಿಗೆ APK ಫೈಲನ್ನು ಕಳಿಸ್ತಾ ಇದ್ದರು. ಬಟ್ ಇದಕ್ಕೆ ಆ ಥರ ಯಾವುದೇ APK ಫೈಲ್ ಇರೋದಿಲ್ಲ. ಖಂಡಿತವಾಗಿಯೂ ಸ್ಟೋರ್ನಿಂದಲೇ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಮುಂದಿನ ಸೂಚನೆ ಏನಂತಂದರೆ, ಒಂದು ಸಾರಿ ಇನ್ಸ್ಟಾಲ್ ಮಾಡಿದಾಗ ಅಂದರೆ HLO ಆ್ಯಪನ್ನು ಒಂದು ಸಾರಿ ಇನ್ಸ್ಟಾಲ್ ಮಾಡಿದ ನಂತರ ಮತ್ತೆ ಅನ್ಇನ್ಸ್ಟಾಲ್ ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಪ್ರಾಬ್ಲಮ್ಸ್ ತೊಂದರೆ ಬಂದರೂ ಕೂಡ ಮಾಹಿತಿಯನ್ನು ಮೊದಲು ಸಿಂಕ್ ಮಾಡಿ. ಇಲ್ಲಾಂದರೆ ನೀವು ರಿಫ್ರೆಶ್ ಮಾಡ್ಬೋದು ಅಥವಾ ಮಾಹಿತಿಯನ್ನು ಮೊದಲು ಸಿಂಕ್ ಮಾಡಿ ರಿಫ್ರೆಶ್ ಮಾಡಿ. ಆಗ ಸರಿ ಹೋಗುವಂತಹ ಸಂದರ್ಭಗಳಿರ್ತವೆ. ಅಷ್ಟಾಗಿಯೂ ಸರಿ ಆಗಲಿಲ್ಲ ಅಂತಂದರೆ ನಿಮ್ಮ ಚಾರ್ಜ್ ಆಫೀಸರ್ಗೆ ಸಂಪರ್ಕಿಸಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಸೂಚನೆ ಏನಂತಂದರೆ, ಒಂದು ಲಾಗಿನ್ ಬಳಸಿ, ಒಂದು ಪಿನ್ ಹಾಕಿಬಿಟ್ಟು ಮೊಬೈಲಲ್ಲಿ ನೀವು ಲಾಗಿನ್ ಬಳಸಿ
ಎಟ್ ಎ ಟೈಮ್ 2-3 ಫೋನಿಂದ ಲಾಗಿನ್ ಆಗಿ ಗಣತಿ ಮಾಡಲು ಬರೋದಿಲ್ಲ. ನೀವು ಈ ಹಿಂದೆ ಸಮೀಕ್ಷೆಯಲ್ಲಿ ನೋಡಿರ್ಬೋದು, ಎರಡೂ ಸಮೀಕ್ಷೆಯಲ್ಲೂ ಕೂಡ ನೀವೇನು ಮಾಡ್ತಿದ್ರಿ, ನಿಮ್ಮ ಲಾಗಿನ್ ಹಾಕಿಬಿಟ್ಟು ಬೇರೆ ಬೇರೆ 2-3 ಮೊಬೈಲಲ್ಲಿ ಹಾಕಿಬಿಟ್ಟು 2-3 ಒಟ್ಟಿಗೆ ಮಾಡಿರುವಂತಹ ಉದಾಹರಣೆಗಳಿವೆ. ಬಟ್ ಈ ಸಾರಿ ಆ ರೀತಿ ಬರೋದಿಲ್ಲ. ಒಂದು ಫೋನಲ್ಲಿ ನೀವು ಲಾಗಿನ್ ಆಗಿಬಿಟ್ರೆ ಇನ್ನೊಂದು ಫೋನಲ್ಲಿ ಆಗೋಕ್ಕೆ ಹೋದರೆ ಇದರಲ್ಲಿ ಲಾಗಿನ್ ಆಗಿರೋದು ತನ್ನಿಂದ ತಾನೇ ಲಾಗೌಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕೆಲವೊಮ್ಮೆ ನೀವು ಅರ್ಧ ಮಾಡಿ ಏನಾದರೂ ಮತ್ತೊಂದು ಫೋನಲ್ಲಿ ಲಾಗಿನ್ ಆಗೋಕ್ಕೆ ಹೋದರೆ ಇಲ್ಲಿ ಹಾಕಿರುವಂಥ ಅರ್ಧ ಮಾಹಿತಿ ಕೂಡ ಹೋಗುತ್ತೆ. ಅದಕ್ಕೋಸ್ಕರ ಸಿಂಕ್ ಮಾಡಬೇಕು. ಫಸ್ಟ್ ನೀವು ಹಾಕಿರುವಂಥ ಮಾಹಿತಿನ ಸಿಂಕ್ ಮಾಡಿ. ಬಟ್ 2-3 ಫೋನನ್ನು ಬಳಸಲು ಸಾಧ್ಯವಿಲ್ಲ. ಕೊನೆಯ ಸೂಚನೆ ಏನಂದರೆ 16/4/2026 ಮನೆ ಪಟ್ಟಿ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮೊದಲು ನೀವು HLB ಮ್ಯಾಪ್ನಿಂದ, ಅಂದರೆ ನಿಮ್ಮ ಆ್ಯಪ್ ಹಾಕೋತಿರಲ್ಲ, ಆ ಆ್ಯಪಲ್ಲಿ ನಾನು ಈಗ ಮುಂದೆ ತೋರಿಸ್ತೀನಿ HLB ಮ್ಯಾಪ್ ಎಲ್ಲಿ ಸಿಗುತ್ತೆ ಅಂತ. ಆ HLB ಮ್ಯಾಪ್ನಿಂದ, ಸ್ಯಾಟಲೈಟ್ನಿಂದ ಡಿಸ್ಪ್ಲೇ ಆಗಿರುವಂತಹ ಆ್ಯಪ್ ಆಗಿರುತ್ತೆ. ಆ HLB ಮ್ಯಾಪ್ನಿಂದ ಲೇಔಟ್ ಮ್ಯಾಪನ್ನು ನೀವು ಕೈಯಿಂದ ರಚಿಸ್ಕೊಳ್ಬೇಕಾಗುತ್ತೆ. ನಕ್ಷೆಯನ್ನು ರಚಿಸ್ಕೊಂಡು ಅದರಲ್ಲಿ ನಿಮ್ಮ ಏರಿಯಾ ಮತ್ತು ಬೌಂಡ್ರೀಸ್ ಎಲ್ಲ ಗುರುತು ಮಾಡಿಕೊಂಡು ಮನೆಗಳನ್ನು ಗುರುತಿಸ್ಕೊಂಡು ನಂತರ ಗಣತಿ ಕಾರ್ಯವನ್ನು ಶುರು ಮಾಡಬೇಕು. ಮೊದಲಿಗೆ ಪ್ಲೇಸ್ಟೋರನ್ನು ಓಪನ್ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸರ್ಚ್ ಬಾರಲ್ಲಿ HLO ಅಂತ ಟೈಪ್ ಮಾಡಿ. ಹಾಗೆಲ್ಲಿ ಬರುತ್ತಲ್ಲ HLO ಸೆನ್ಸಸ್ 2027 ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಫಸ್ಟ್ ಕಾಣಿಸ್ತಿದೆಯಲ್ಲ ಬ್ಲೂ ಕಲರ್ ರೌಂಡಲ್ಲಿ, ಇದು ಸೆನ್ಸಸ್ 2027 ಆ್ಯಪ್ ಆಗಿರುತ್ತೆ. ಈ ಸದ್ಯ ಇದು ಇನ್ನೂ ಟ್ರೈನಿಂಗ್ ಆ್ಯಪ್ ಆಗಿದೆ. ನೀವು ನೋಡ್ಬೋದು ಇಲ್ಲಿ ಹೌಸ್ ಲಿಸ್ಟ್ ಟ್ರೈನಿಂಗ್ ಅಂತಿದೆ, ಟ್ರೈನಿಂಗ್ ಆ್ಯಪ್ ಆಗಿದೆ. ಮುಂದೆ ನೀವು ಇದನ್ನು ಅನ್ಇನ್ಸ್ಟಾಲ್ ಮಾಡಿಬಿಟ್ಟು ಮತ್ತೆ ಮೇನ್ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಬೋದಾಗಿದೆ. ಸೊ ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡಿ. ಇನ್ಸ್ಟಾಲ್ ಆದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿಯ ಪೇಜ್ ಬರುತ್ತೆ. ಇಲ್ಲಿ ಫಸ್ಟಾಗಿ ಯೂಸರ್ ID ಅಂತ ಇದೆ. ಇಲ್ಲಿ ನೀವು ನಿಮ್ಮ ನಾರ್ಮಲ್ ಮೆಸೇಜ್ ಏನು ಬಂದಿರುತ್ತಲ್ಲ ಯೂಸರ್ ID ಮತ್ತು ಪಾಸ್ವರ್ಡ್, ಅದರಲ್ಲಿ ಡಿಫಾಲ್ಟಾಗಿ ಬಂದಿರುವಂತಹ ಯೂಸರ್ IDಯನ್ನು ಹಾಕಬೇಕು. ನಂತರ ಇಲ್ಲಿ ಕೆಳಗಡೆ ಇರುವಂತಹ ಕ್ಯಾಪ್ಚಾವನ್ನು ಆ್ಯಸ್ ಇಟ್ ಈಸ್ ಎಂಟ್ರಿ ಮಾಡಿಬಿಟ್ಟು ಕೆಳಗಡೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ಆಗ ವಿ ಹ್ಯಾವ್ ಸೆಂಟ್ ಆ್ಯನ್ OTP ಟು ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತೇಳಿ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಆಗ ಅಲ್ಲಿ ಬಂದಿರುವಂತಹ 6 ಡಿಜಿಟ್ OTPಯನ್ನು ಇದರಲ್ಲಿ ಎಂಟ್ರಿ ಮಾಡಿ ವೆರಿಫೈ OTP ಮೇಲೆ ಕ್ಲಿಕ್ ಮಾಡಿ. ಆಗ ಆಲೋ HLO ಟ್ರೈನಿಂಗ್ ಟು ರೀಡ್ ದ ಮೆಸೇಜ್ ಬಿಲೋ ಅಂತ ಬರುತ್ತೆ. ಆಲೋ ಮೇಲೆ ಕ್ಲಿಕ್ ಮಾಡಿ. ನಂತರ ಈಗ ನಿಮ್ಮ ಮೊಬೈಲ್ ನಂಬರಿಗೆ ಬಂದಿರುವಂತಹ ಪಾಸ್ವರ್ಡನ್ನು ಇಲ್ಲಿ ಹಾಕಿ. ಇಲ್ಲಿ ಪಕ್ಕದಲ್ಲಿ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಟೈಪ್ ಮಾಡಿರುವಂತಹ ಅಕ್ಷರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಸರಿಯಾದ ಪಾಸ್ವರ್ಡನ್ನು ಟೈಪ್ ಮಾಡಿ. ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಈ ರೀತಿ ಸೆಟ್ ಪಿನ್ ಅಂತ ಒಂದು ಆಪ್ಷನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನಿಮಗೆ ಬೇಕಾದಂತಹ, ನೀವು ನೆನಪಿಟ್ಕೊಳ್ಳುವಂತಹ ಯಾವುದಾದರೂ 4 ಡಿಜಿಟ್ ಪಿನ್ನನ್ನು ಸೆಟ್ ಮಾಡಿ. ನಂತರ ಕೆಳಗೆ ಇರುವಂತಹ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಆಗ ಕನ್ಫರ್ಮ್ ಪಿನ್ ಅಂತ ಮತ್ತೊಂದು ಸಾರಿ ನೀವೀಗ ಸೆಟ್ ಮಾಡಿರುವಂತಹ ಪಿನ್ನನ್ನು ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಆಗ ಮತ್ತೆ ನೀವು ಮೇನ್ ಪೇಜ್ಗೆ ಬರ್ತೀರಿ. ಇದರಲ್ಲಿ ಇನ್ನೊಂದು ಮುಖ್ಯವಾದ ಸೆಟ್ಟಿಂಗ್ಸ್ ಇದೆ. ಅದೇನಂತಂದರೆ ಮೇಲ್ಗಡೆ ರೈಟ್ ಸೈಡಲ್ಲಿ ಇಂಗ್ಲೀಷ್ ಅಂತ ಕಾಣಿಸ್ತಿದೆಯಲ್ಲ, ಅದರ ಲ್ಯಾಂಗ್ವೇಜನ್ನು ನಾವು ನಮಗೆ ಇಷ್ಟವಾದ ಲ್ಯಾಂಗ್ವೇಜನ್ನು ಸೆಟ್ ಮಾಡ್ಕೊಳ್ಬೋದು. ನಿಮಗೆ ಕನ್ನಡ ಕಂಫರ್ಟಬಲ್ ಆಗಿದೆ ಮುಂದೆ ಸಮೀಕ್ಷೆ ಪೂರ್ತಿ ಮುಗಿಯುವವರೆಗೂ ಅಂದರೆ ಕನ್ನಡವನ್ನು ಸೆಟ್ ಮಾಡ್ಕೊಳ್ಳಿ. ಇಲ್ಲ ಇಂಗ್ಲೀಷ್ ಅಂತಂದರೆ ಇಂಗ್ಲೀಷ್ ಸೆಟ್ ಮಾಡ್ಕೊಳ್ಳಿ. ನಿಮಗೆ ಇಡೀ ಸಮೀಕ್ಷೆ ಮುಗಿಯುವವರೆಗೂ, ಗಣತಿ ಮುಗಿಯುವವರೆಗೂ ಕೂಡ ಇದೇ ಕೊನೆಯವರೆಗೂ ಇರುವಂಥ ಲ್ಯಾಂಗ್ವೇಜ್ ಆಗಿರುತ್ತೆ. ಅದಕ್ಕೋಸ್ಕರ ಹುಷಾರಾಗಿ ಸೆಟ್ ಮಾಡಿಕೊಳ್ಳಿ. ಒಂದು ವೇಳೆ ನೀವು ಸೆಟ್ ಮಾಡಿರುವಂತಹ ಪಾಸ್ವರ್ಡನ್ನು ಏನಾದರೂ ಮರ್ತು ಹೋಗಿದರೆ, ಹೊಸದಾಗಿ ಸೆಟ್ ಮಾಡಿರುವಂಥ ಪಾಸ್ವರ್ಡನ್ನು ಮರ್ತು ಹೋಗಿದರೆ, ಇಲ್ಲಿ ಕೆಳಗೆ ಕಾಣಿಸ್ತಿದೆಯಲ್ಲ ಫಾರ್ಗೆಟ್ ಪಾಸ್ವರ್ಡ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡಿ OTP ಬರುತ್ತೆ. ಮತ್ತೊಂದು ಹೊಸ ಪಾಸ್ವರ್ಡನ್ನು ಸೆಟ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಆಪ್ಷನ್ ಏನಂತಂದರೆ, ಇಲ್ಲಿ ಕೆಳಗಡೆ ಸೆಟ್ ಬ್ಯಾಕ್ಗ್ರೌಂಡ್ ಕಲರ್ ಅಂತೇಳಿ ಮುಂದೆ ಡಿಫಾಲ್ಟ್ ಅಂತಿದೆ. ಡಿಫಾಲ್ಟ್ ಅಂದರೆ ವೈಟ್ ಬ್ಯಾಕ್ಗ್ರೌಂಡು. ಒಂದು ವೇಳೆ ನಿಮಗೆ ಈ ವೈಟ್ ಬ್ಯಾಕ್ಗ್ರೌಂಡ್ ಬೇಡ, ಬೇರೆ ಕಲರ್ಸ್ ಬೇಕಂದರೆ ಇದರಲ್ಲಿ ಡೌನ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸಾಕಷ್ಟು ಕಲರ್ಸ್ ಇದ್ದಾವೆ. ಯಾವ ಕಲರ್ ಬೇಕೋ ಆ ಕಲರನ್ನು ಕ್ಲಿಕ್ ಮಾಡಿಕೊಂಡು ಸೆಟ್ ಮಾಡ್ಕೊಳ್ಬೋದಾಗಿದೆ. ನೆಕ್ಸ್ಟ್ ನೀವು ಮೇನ್ ಪೇಜ್ ಲಾಗಿನ್ ಆದ ನಂತರ ಮೇನ್ ಪೇಜ್ಗೆ ಬಂದಾಗ ಇದರಲ್ಲಿ ಲೆಫ್ಟ್ ಸೈಡ್ 3 ಲೈನ್ಸ್ ಇದೆಯಲ್ಲ, ಆ 3 ಲೈನ್ಸನ್ನು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನಿಮ್ಮ ಹೆಸರು ಇರುತ್ತೆ, ಮತ್ತು ಎನ್ಯುಮರೇಟರ್ ಅಂತಿರುತ್ತೆ, ನಿಮ್ಮ ರೋಲ್ ಇರುತ್ತೆ, ಪ್ರೊಫೈಲ್ ಇರುತ್ತೆ, ಅಬೌಟ್ ಅಂತಿರುತ್ತೆ. ಪ್ರೊಫೈಲ್ ನಿಮ್ಮ ಡೀಟೇಲ್ಸ್ ಆಗಿರುತ್ತೆ. ನಂತರ ಚೇಂಜ್ ಪಾಸ್ವರ್ಡ್ ಅಂತಿರುತ್ತೆ. ಒಂದು ವೇಳೆ ನೀವೇನಾದರೂ ಪಾಸ್ವರ್ಡನ್ನು ಚೇಂಜ್ ಮಾಡಬೇಕಂದ್ರೆ ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕು.
ಆಗ ಈ ರೀತಿ ಆಪ್ಷನ್ ಡಿಸ್ಪ್ಲೇ ಆಗುತ್ತೆ. ಇದರಲ್ಲಿ ನೀವು ಹಳೆ ಪಾಸ್ವರ್ಡನ್ನು ಹಾಕಬೇಕು, ಜೊತೆಗೆ ಹೊಸದಾಗಿ ನೀವೇನು ಸೆಟ್ ಮಾಡಬೇಕಂದಿದ್ರೋ ಆ ಪಾಸ್ವರ್ಡನ್ನು ಹಾಕಬೇಕು. ಯೂಸರ್ ಐ ಡಿ ಆಲ್ರೆಡಿ ಫೆಚ್ ಆಗಿರುತ್ತೆ. ನೆಕ್ಸ್ಟ್ ಚೇಂಜ್ ಪಾಸ್ವರ್ಡ್ ಮೇಲೆ ಕ್ಲಿಕ್ ಮಾಡಿದಾಗ ಆಟೋಮೆಟಿಕಲಿ ನಿಮ್ಮ ಪಾಸ್ವರ್ಡ್ ನ್ಯೂ ಆಗಿ ರೀಸೆಟ್ ಆಗುತ್ತೆ. ನಂತರ ಇಲ್ಲಿ ಮೇನ್ ಪೇಜಲ್ಲಿ ನಾವು ನೋಡ್ಬೋದು, ಫಸ್ಟ್ ನಂಬರ್ ಆಫ್ ಅಸೈನ್ಡ್ HLBs ಇರುತ್ತೆ, ಎಷ್ಟು HLB ನಮಗೆ ಅಲರ್ಟ್ ಆಗಿದೆ ಅಂತ. ನೆಕ್ಸ್ಟ್ ಡ್ರಾಪ್ ಡೌನ್ ಲಿಸ್ಟ್ ಅಂತ ಹೇಳಿದೆಯಲ್ಲ, ಇಲ್ಲಿ ಆ HLB ನೇಮ್ಸ್ ಬಂದಿರುತ್ತೆ. ನೆಕ್ಸ್ಟ್ ಸೆಲೆಕ್ಟೆಡ್ HLB ಡೀಟೇಲ್ಸ್ ಅಂತಿದೆಯಲ್ಲ, ಅಲ್ಲಿ ಯಾವ ಸ್ಟೇಟು, ಡಿಸ್ಟಿಕ್ಕು, ಸಬ್ ಡಿಸ್ಟಿಕ್ಕು, ಟೌನು, ವಾರ್ಡ್ ಕೋಡು, HLB ನಂಬರು ಎಲ್ಲ ಕೂಡ ಡಿಸ್ಪ್ಲೇ ಆಗಿರುತ್ತೆ. ನೆಕ್ಸ್ಟ್ ಇನ್ಪುಟ್ ರಿಕ್ವೈರ್ಡ್ ಬೈ ಎನ್ಯುಮರೇಟರ್ ಅಂತಿದೆಯಲ್ಲ, ಅಲ್ಲಿ ನಾವು ಎನ್ಯುಮರೇಟರ್ ಆದವ್ರು ಏನು ಮಾಡಬೇಕಂದ್ರೆ ನಂಬರ್ ಆಫ್ ಸೆನ್ಸಸ್ ಹೌಸ್ ಎಷ್ಟು ಬಂದಿದ್ದಾವೆ, ಮತ್ತು ನಂಬರ್ ಆಫ್ ಎಕ್ಸ್ಪೆಕ್ಟೆಡ್ ಹೌಸ್ ಹೋಲ್ಡ್ಸ್ ಎಷ್ಟು ಆಗ್ಬೋದು, ನಂಬರ್ ಆಫ್ ಬಿಲ್ಡಿಂಗ್ಸ್ ಎಷ್ಟಿದ್ದಾವೆ ಅನ್ನೋದನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸರ್ವೆಯನ್ನು ಗಣತಿಯನ್ನು ಸ್ಟಾರ್ಟ್ ಮಾಡಲು ಹೌಸ್ ಹೋಲ್ಡ್ ಆಪ್ರೇಷನ್ಸ್ ಹೌಸ್ ಲಿಸ್ಟ್ ಆಪ್ರೇಷನ್ಸ್ ಅಂತಿದೆಯಲ್ಲ, ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ಈ ರೀತಿಯ ಪೇಜ್ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ನೋಡ್ಬೋದು ಫಸ್ಟ್ ಅಂತ ಮೇಲಿದೆಯಲ್ಲ, ಟು ಸ್ಟಾರ್ಟ್ ಎಂಟ್ರಿ ಆಫ್ ಹೌಸ್ ಹೋಲ್ಡ್ ಅಂತ. ಇಲ್ಲಿ ನಾವು ಗಣತಿಯನ್ನು ಸ್ಟಾರ್ಟ್ ಮಾಡಲು ಈ ಬಟನನ್ನು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ಕಡೆ ರೈಟ್ ಸೈಡಲ್ಲಿರುವಂಥ ಈ ಬಟನನ್ನು ಎಡಿಟ್ ಅನ್ಸಿಂಕ್ಡ್ ಡಾಟಾ, ಅಂದರೆ ಅನ್ಸಿಂಕ್ ಆಗಿತ್ತು ಅಂದರೆ ಆ ಡಾಟಾವನ್ನು ಸಿಂಕ್ ಮಾಡೋಕ್ಕೆ ಈ ಬಟನನ್ನು ಯೂಸ್ ಮಾಡ್ತೀವಿ. ನೆಕ್ಸ್ಟ್ ಇನ್ನು ಮೂರನೇ ಆಪ್ಷನ್ ಎಡಿಟ್ ಸಿಂಕ್ಡ್ ರೆಕಾರ್ಡ್ ಅಂತಿದೆಯಲ್ಲ, ಆದರೆ ಇಲ್ಲಿ ಸಿಂಕ್ ಮಾಡಿದ ನಂತರವೂ ನಾವೇನಾದರೂ ಎಡಿಟ್ ಮಾಡಬೇಕಂದ್ರೆ ಈ ಆಪ್ಷನಲ್ಲಿ ಹೋಗಬೇಕು. ನೆಕ್ಸ್ಟ್ ವ್ಯೂ ಸಮ್ಮರಿ ಆಫ್ ಫಿಲ್ಡ್ ಸೆನ್ಸಸ್ ಹೌಸಸ್, ಎಷ್ಟು ಹೌಸಸ್ ಫಿಲ್ ಮಾಡಿದ್ದೀವಿ ಡಾಟಾ ಅನ್ನೋದನ್ನು ನೋಡೋಕ್ಕೆ ಈ ಆಪ್ಷನಲ್ಲಿ ಹೋಗಬೇಕು. ನೆಕ್ಸ್ಟ್ ಈ ಆಪ್ಷನ್ ಬಟನ್ ಟು ಸಿಂಕ್ ಸೇವ್ಡ್ ರೆಕಾರ್ಡ್ಸ್, ಅಂದರೆ ಸೇವ್ ಮಾಡಿರುವಂತಹ ಡೀಟೇಲ್ಸನ್ನು ಸಿಂಕ್ ಮಾಡೋಕ್ಕೆ ಈ ಆಪ್ಷನನ್ನು ಬಳಸ್ತೀವಿ. ನೆಕ್ಸ್ಟ್ ಕೊನೆಯದಾಗಿ ಕಂಪ್ಲೀಟೆಡ್ ಅಂತಿದೆಯಲ್ಲ, ಟು ಮ್ಯಾನೇಜ್ HLB ಕಂಪ್ಲೀಷನ್ ಸ್ಟೇಟಸ್, ಎಲ್ಲ ಸೇವ್ ಸಿಂಕ್ ಎಲ್ಲ ಆದಮೇಲೆ ಕಂಪ್ಲೀಟೆಡನ್ನು ಡಿಸ್ಪ್ಲೇ ಮಾಡೋಕ್ಕೆ ಈ ಆಪ್ಷನನ್ನು ನಾವಿಲ್ಲಿ ಕ್ಲಿಕ್ ಮಾಡ್ತೀವಿ. ಇನ್ನು ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿವರೆಗೂ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಇನ್ನಷ್ಟು ಮಾಹಿತಿ ಪಡೆಯಲು AV ಶೆಟ್ಟಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.